Hi guys, welcome to Amruta Ramya YouTube ಚಾನಲ್. ಸೊ ಇದು ಶಿರ್ಸಿಲಿರೋವಂಥ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ಸೊ ಅಲ್ಲಿ ಒಂದು ವಾಟರ್ ಪ್ಲೇಸ್ ಅದು. ಸೊ ಅದು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ಹೋಗೋ ದಾರಿ ಕೂಡ ಅಷ್ಟು ಚೆನ್ನಾಗಿದೆ, ನೋಡ್ತಿರ್ಬೋದು. ವ್ಯೂ ಈ ಥರ ಇದೆ. ಸೊ ಕೆಳಗೋಗಿ ಇನ್ನು ಎಕ್ಸ್ಪ್ಲೋರ್ ಮಾಡುವ. ಓಕೆ, ಶಟ್ ಅಪ್. ಹಾಯ್, ಈಗ ನಾವು ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಹೇಳಿ? ಆ ಬೆಟ್ಟ, ಯಾವುದೋ ಬೆಟ್ಟಕ್ಕೆ ಬಂದಿದ್ದೀವಿ. ಸುಮ್ಮನೆ ಹಂಗೆ ಬೋರ್ ಆಗ್ತಿತ್ತು, ನನಗೆ ಒಂದು ಸ್ವಲ್ಪ ನೇಚರ್ ವೈಬ್ ಬೇಕಿತ್ತು. ಸೊ ಐ ಕೇಮ್ ಹಿಯರ್. ಸೊ ಆಲ್ರೆಡಿ ಬಂದಿದ್ವಿ, ಆದರೆ ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ಯು ಡೋಂಟ್ ಸೇ ವಾಟ್ ಟು ಡೂ. ಓಕೆ, ಐ ನೋ. ಒಂದು ಸೆಕೆಂಡ್, ಇದೇನು ಜೋಗ್ ಫಾಲ್ಸ್ ಥರ ಇದಿಲ್ಲ ಆಯಿತಾ? ಆದರೂ ನಾವು ಹತ್ತಿ ಇಳ್ದಿದ್ದೀವಲ್ಲ. ಮಾನೆ ದಿವಸಕ್ಕೆ ಬಾಸುಂಡೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಕಾಲು ಕೈ. ಆದರೂ ಡ್ಯೂಟಿ ಅದು ಹೀಲ್ಸ್ ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಕತೆ ಹೇಳದೆ. ಸೊ ನಾವಿಲ್ರು ಸೊ ಅಲ್ಲಿಂದ ಹತ್ಕೊಂಡ್ಬಂದಿದ್ದು ನಾವು. ಇವರೇ ನಮ್ಮ ಗೈಡ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಮ್ಮ ಡ್ರೈವರ್ ಗೈಡ್. ಹೇಳಿ ಏನಾದರೂ. ಇದನ್ನ ಬಿಟ್ಟು ಎಂಜಾಯ್ ಮಾಡೋ, ಫೋನ್ ಹಿಡ್ಕೊಂಡು ಏನು ಮಾಡ್ತೇವೆ? ಬೆಂಕಿ ಹತ್ತಿ ಹೇಳಿದ್ರಲ್ಲ ಇಡೀಳು. ಬಾ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಷ್ಟು ಕೊಬ್ಬಿದೆ ಗೊತ್ತಾ? ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕನ್ಸುತ್ತೆ. ಸರಿ, ನಾವು ಅಲ್ಲಿ ಹೋಗೋಣ. ಸ್ವಲ್ಪ ನೀರಲ್ಲಿ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ, ಇಲ್ಲ ನಮ್ಮ ಹಬ್ಬಿ ಬೇಜಾರಾಗ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ಇದು ಇರಿ ಎಲ್ಲಿ ಒಂದು ಕಚ್ತಿದ್ಯಾ? ನಿಜವಾ? ಮತ್ತೆ ನಿಂದ ಕಾಲು ಇಟ್ಟಿದ್ದೀನಿ, ನನ್ನ ಹತ್ರ ಬರ್ತದೆ. ಕ್ಲೀನ್ ಮಾಡಕ್ಕೆ ಬರ್ತಾ ಇದೆ ಅಷ್ಟೇ. ಸಿ ಗಾಯ್ಸ್, ಎಷ್ಟು ಫಿಶ್ ಇದ್ದಾವೆ ನೋಡಿದ ತಕ್ಷಣ. ಇದೇನಿದು ಹುಳ? ಡಿಫ್ರೆಂಟ್ ಹುಳ. ನೋವಾಗ್ತಿದ್ಯಾ ಅದು? ಮತ್ತಲ್ಲ ಅಲ್ಲಿ ಈ ಜಾಗಕ್ಕೆ ಹೋಗಿ ಕುತ್ಕೊಂಡ್ರಿ. ಬರ್ತಾ ಇತ್ತು ನೋಡಿ ವಾಸನೆ. ಸೊ ನಾವು ಇಲ್ಲಿ ಕೂತಿದ್ವಿ, ಆ ಬಂಡೆ ಹತ್ರ ಕೂತಿದ್ವಿ. ಈಗ ಇಲ್ಲಿ ಶಿಫ್ಟ್ ಆಗಿದ್ವಿ. ತುಂಬ ಜನ ಬರ್ತಾ ಇದ್ದಾರೆ ಈಗ. ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಗಬ್ಬು ವಾಸನೆ ಏನಿರಲಿಲ್ಲ. ಇವಾಗ ಫುಲ್ಲು ತಿರಾಡಿ ಮಾಡಿದ್ದಾರೆ ಅನ್ಸುತ್ತೆ ಆ ಸೈಡು. ಅಲ್ಲಿಂದ ಗಾಳಿ ಹೊಡಿತಾ ಇದ್ರೆ ಇಲ್ಲಿ ಸ್ಮೆಲ್ ಬರ್ತಾ ಇದೆ. ನಿನ್ನ ಕರ್ಕೊಂಬಂದಿದ್ರೆ ನಿಜವಾಗ್ಲೂ ಖುಷಿಯಾಗಿ ಆಟ ಆಡಿರೋದು. ಖುಷಿಯಾಗಿ ಆಟ ಆಡಿರೋದು. ಅವನು ಮತ್ತೊಂದು ಬಂದಾಗಿಂದನೂ ಚಂದ.
ಇಲ್ಲಿ ಈ ಮರ ಇರೋದ್ರಿಂದ ಇಲ್ಲಿ ಬಚ್ಚಾವು ಕುತ್ಕೋಬೋದು. ಈ ಒಂದು ಮರ ಬಿಟ್ಟು ಆ ಸೈಡ್ ಒಂದು ಮರ ಇದೆ, ಅಲ್ಲೊಂದು ಮರ ಇದೆ. ಓಕೆ, ಅದಾದಮೇಲೆ ಆ ಸೈಡಲ್ಲಿ ಬರೀ ಬಿಸಿಲು, ಅಲ್ಲಿ ಅಷ್ಟು ಬಿಸಿಲು ಕಷ್ಟ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಹಾವೆಲ್ಲ ನೋಡ್ಬಿಟ್ಟಿದ್ವಿ ನಾವು, ಈಗ ಸದ್ಯಕ್ಕಿಲ್ಲ. ಲಾಸ್ಟ್ ಟೈಮ್ ಬಂದಷ್ಟು ಉತ್ಸಾಹ ಇಲ್ಲ ರೀ, ಆ ಕಡೆ ಎಲ್ಲ ಹೋಗಿದ್ವಿ ನಾವು, ಆ ಕಡೆ ಎಲ್ಲ. ಬಟ್ ಈಗ ಬುದ್ಧಿ ಇಲ್ಲ, ಅದಕ್ಕೆ ನಿಮಗೆ ಯಾರು ಮಾತಾಡಕ್ಕೆ ಹೇಳ್ತಿರೋದು? ಅಡ್ವೆಂಚರ್ ಮಾಡೋಕ್ಕಾಗಲ್ಲ, ತಲೆಯಲ್ಲಿ ಸಗಣಿ ತುಂಬಿದಾಗ ಹಿಂಗೆ ಅನ್ಸುತ್ತೆ ಮನುಷ್ಯನಿಗೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಈ ಬಿಸಿಲಲ್ಲಿ ಕರ್ಕೊಂಡ್ ಬಂದಿದ್ರೆ ಹೆಚ್ಚು ಈ ತರ ಕಂಜಿ ಇಲ್ಲ ಅಂದ್ರೆ ನಾನು ಬರ್ತೀನಿ ಗುರು, ನೀನು ಅದೇನು ತಲೆ ಕೆಡ್ಸ್ಕೊಂಬೇಡ. ತಾಕತ್ತಿದ್ರೆ ಅಲ್ಲಿ ಮೀನ್ ಹತ್ರ ಕಾಲು ಕೊಟ್ಟು ಮಾತಾಡು. ಮೀನ್ ಹತ್ರ ನಾನು ಹೋಗಿ ಇಡಕ್ಕಾಗಲ್ಲ, ಅವೇ ಬರ್ಬೇಕು ಮೀನ್ ಹತ್ರ ಅಂತ. ಕಾಲಿಗೆ ಬರೋದೇ ಅಲ್ಲ, ಯಾವ್ದೋ ಗಲೀಜ್ ಕಾಲ. ಹೌದು, ಅವು ಏನ್ ಗೊತ್ತಾ, ಗಲೀಜಿರೋ ಕಾಲಿಗೆ ಬರೋ. ನಾನು ಏನ್ ಮಾಡ್ತೀನಿ ಭೂಮಿ ಮೇಲೆ ಇವರಿಗೆ ಇಷ್ಟ ಆಗ್ದಲ್ಲಿರೋರು ಅಂತಂದ್ರೆ ನಾನೇ ನಿಜವಾಗ್ಲೂ ನಾನು ಮಾಡ್ಲಿ ನೋಡ್ತಾ ಇದ್ದೀನಿ ನಾನು. ಭಯ ಆಗುತ್ತೆ ಹಾವಿಗೆ. ಏ ಹಾವು ಬಾಯಿ ಸುಮ್ಮನಿರಿ ಅಪ್ಪ, ಹಾವಿಗೆ ಅಂದ್ಬೇಡಿ. ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಿದ್ರೆ ಸ್ವಲ್ಪ ಸಣ್ಣ ತಡಿಬೋದಿತ್ತು. ಓ ಯಾವುದಾದ್ರು ಫಿಶು, ಡಾರ್ಕ್ ಫಿಶು ನಾನು ಇಟ್ಟಿದ್ದೀನಿ ಇವಾಗ ಫ್ರೀಸ್ ಪಾಗೆ ಬರ್ತಾ ಇದ್ದಾವೆ ನಿಧಾನ. ಭಯ ಆಗುತ್ತೆ. ಬಂದು ಏನ್ ಮಾಡ್ತೀವಿ, ಸಾಹಸ ಮಾಡ್ತಾ ಇದ್ದೀವಿ ಬಂದಿದ್ದೀವಿ ನೀರಲ್ಲಿ ಇಳಿದು. ನಾವು ಇಳಿದು ಬಂದ್ಬಿಟ್ಟು ಇದ ಮುಂದೆ ಹೋಗ್ಬೇಡ, ಬಿದ್ದಿದ್ದೆ ಮುಟ್ಟಿಸಿ. ನಾ ಎಂತಕ್ಕೆ ಬೀಳ್ತೀನಿ? ನಾ ಯಾಕೆ ಬೀಳ್ತೀನಿ ಹೇಳು? ಸಾಕು, ಆಳ ಇದೆ. ಆಳ ಗೊತ್ತಾಗಲ್ಲ, ಜಾರ್ತಿಯ ಬೇಡ ಬೇಡ ಬೇಡ. ಬಾಯಿ ಮುಚ್ಚಬೇಕು. ನಾನು ಈ ಕಡೆ ಬರ್ತೀನಿ. ಆ ಕಡೆ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ, ನೀವು ಅತಿ ಮಾಡ್ತೀರಾ. ಈಗ ಟ್ರಿಗರ್ ಮಾಡಿ ಎಬ್ಬಿಸ್ತೀನಿ ನೋಡು. ಒಂದೇ ನಾನು ಹೇಳೋದು ಇವಾಗ ಆಟೋಮೆಟಿಕ್ ಆಗಿ ಎಲ್ಲ ಕ್ಯಾನ್ಸಲ್ ಇದೆ. ನಾನು ಮೂರಿನ ಮಾತು ಅಂತೀನಿ. ಬಂಡೆ ಭಾರಿ ಜಾರುತ್ತೆ ಗುರು. ಈಗ ಬನ್ನಿ, ಅದೆಲ್ಲ ಸ್ವಲ್ಪ ಡೀಪ್ ಇತ್ತು. ಈ ಕಡೆ ಏನೋ ಸಾಹಸ ಮಾಡಕ್ಕೆ ಹೊಂಟವ್ರೆ. ಅಲ್ಲಿ ಹೇಲ್ ವಾಸನೆ ತೊಗೊಂಡು ಸಾಕಾಯ್ತು. ಸ್ತಂಭ ಚೆನ್ನಾಗಿ ಬರ್ತಾ ಇದೆ ಫೋಟೋ ಸನ್ಲೈಟಿಗೆ. ಏಕೆ ಸುಡುತ್ತಾ? ಬಂಡೆ ಮತ್ತು ಸೀಟೆ ಆ ಪಟ್ಟೆಗಿತ್ತು ರೀ. ಬೇಡ ಬಂದ್ರಿ, ಕಲ್ಲತ್ರ ಹಾವುಗಳಿರುತ್ತೆ. ಹಂಗೆ ಹೋಗೋಣ ಆ ಕಡೆಯಿಂದ. ಕಾಲಿಡಕ್ಕೆ ಆಗಲ್ಲ, ಜಾರತ್ತ. ಕಲ್ಲುಗಳು ಶಾರ್ಪ್ ಇದೆ. ಇಲ್ಲಿ ನೋಡಿ ಕಪ್ಪೆ, ಕಪ್ಪೆ ಹುಳ. ಭಾರಿ ಹುಷಾರು. ನಾ ಇದ್ದೀನಿ. ಇಬ್ರು ಬಂಡೆ ಮೇಲೆ ಇದ್ದಾಗ ಯಾರು ಇಟ್ಕೋತಾರೆ? ನೀವು ಚಪ್ಪಲ್ ತಗೊಂಡ್ಬರ್ತೀನಿ. ಯಾಕೆ ನಡ್ರಿ, ಹಂಗೆ ನಡ್ಕೊಂಡು ಹೋಗೋಣ. ಹಿಂಗೆ ಹೋಗೋಣ ಈ ಕಡೆಯಿಂದ. ಬೇಡ, ನಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಲಾಸ್ಟಿನ ಹೋಗೋದ ಇಷ್ಟು ಬೇಗ? ಸ್ವಲ್ಪ ತಿರುವ.
ಕೋಕಮ್ ಕುಡಿಯೋಣ ಒಳ್ಳೆ ಕೋಕಮ್ ಸಿಗುತ್ತೆ. ನೀನು ಕೋಕಮ್ ಅನ್ನೋದು ಕುಡ್ದೇ ಅಲ್ಲ ಲೈಫ್. ತಿನ್ಬಾರ್ದು, ಕುಡಿಬಾರ್ದು ಅದು. ಹೋಗ್ಲು ಹ್ಞೂ, ಯಾಕೆ ಯಾಕೆ ತಿನ್ಬಾರ್ದು, ಕುಡಿಬಾರ್ದು. ಕನ್ನಡ ಬರುತ್ತೆ ಅಂದರೆ ಅರ್ಥ ಆಗುತ್ತೆ. ನಿಮಗೆ ಯಾರು ಬೇಡ ಅಂತ ಈ ಅಷ್ಟೇ ತಾನೇ. ಏನೋ ಒಳ್ಳೆ ನೀವು ನಿಂದೋಯ್ತು, ಸಾಮಾನು ನಿಂದೋಯ್ತು ಅನ್ನೋ ಥರ ಒಂದು ನಿಮಿಷ ಬ್ಯಾಗಲ್ಲಿ ಬಿದ್ದಿತ್ತು ಅಂದು. ಅದಕ್ಕೆ ನಿಂಗಲ್ಲ ಸರಿ ಇಲ್ಲ. ಮಾತುಗಳು ನೀಟಾಗಿ ಬರಲಿ. ಓಕೆ, ಆಯ್ತಾಯ್ತು ಇವೆಲ್ಲ ಬೇಜಾರು ನೋಡಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಉದ್ರಿಸ್ ಹೊಡಿತೀನಿ ಹಂಗೆ. ಉದುರಿಸ್ಕೊಂಡ್ಬಿಟ್ಲ ಉದ್ರಿಸ್ಬಿಡು. ಇಲ್ಲಿ ಕಿತ್ತದ ಅಂದ್ರೆ ಮುಗೀತು. ಮತ್ತ ಎಲ್ಲ ಹತ್ರನೇ ಬಂದ್ಯಾ? ಹಂಗೆ ಹೋಗೋಣ ನಡೀರಿ. ಆಗ್ಬಿಡ್ತಲ್ಲ ವಾಸನೆ. ಹಿಂಗೆ ಹೋಗೋಣ ಬನ್ನಿ. ನೋಡಿ ಎಂಥ ಗಂಡನ ನಡ್ಸೋ ಥರ ಆಯಿತು ನಮ್ಮ ಕತೆ. ಹಾಂ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟ. ಗುಡ್ ಬಾಯ್. ಹಿಂಗೆ ಬನ್ನಿ, ಅಲ್ಲಿ ಕಪ್ಪೆ ಹುಳ ಇದೆ, ನೋಡ್ಕೊಂಡು ಬನ್ನಿ. ಅದನ್ನು ತುಳಿದು ಬಿಟ್ಟಿರ. ಈಗ ಹೊರಗೆ ಬಂದ್ವಿ. ಮಜ್ಜಿಗೆ ಕುಡಿತಾ ಇದ್ವಿ. ಅಲ್ಲಿ ಎದುರುಗಡೆ ಹ್ಯಾಂಗಿಂಗ್ ಬ್ರಿಡ್ಜ್, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಬಂದಾಗ ಹೋಗಿಲ್ಲ ಅಲ್ಲ ರೀ ನಾವು ಅಲ್ಲಿಗೆ. ಏಯ್, ಇಲ್ಲಿಂದಲ್ಲ. ಕಸ ನೀವೆಲ್ಲೇ ಬಂದ್ರೂ ಕಸ ಡಸ್ಟ್ಬಿನ್ಗೆ ಹಾಕಬೇಕು. ಕಸ ಮಾಡೋ ಹಾಗಿಲ್ಲ ಪ್ಲೀಸ್, ದಯವಿಟ್ಟು. ನನ್ನ ಕಡೆಯಿಂದ ಕಳಕಳಿಯ ಮನವಿ. ಅದು ನನ್ನ ಪ್ರೇಕ್ಷಕರಿಗೆ ಮಾತ್ರ ಮೀಸಲಾಗಿದ್ದು. ಹೀಗೆ ಹೊಟ್ಟೆ ಉರಿಯೇ ಸುತ್ತ ನೇಚರು. ರೀ ಸೈಡ್ ಬರಬೇಕು. ನಾನು ಅದು ಸ್ನಾಪ್ ತಕ್ಕೊಬೇಕು. ಸೊ ನಾವೊಂದು ಸೀಕ್ರೆಟ್ ಜಾಗ ಕಂಡುಹಿಡಿದಿದ್ವಿ. ಸೊ ಇಲ್ಲಿ ಸೇತುವೆ ಹೋಗೋ ಜಾಗ ಅಲ್ಲ, ನೋಡೋಣ. ಆದರೆ ಇಲ್ಲಿ ನೀರು ಫ್ಲೋ. ಓ ಸೇಮ್ ರೀ, ಅದು ಕನೆಕ್ಟೆಡ್ ಅಲ್ವಾ? ಹಿಡಿಯೋಕ್ಕಾಗತ್ತೆ, ಬಟ್ ಬೇಡ, ಇನ್ನೇನು ಸೇಮ್ ಇದೆ ಅಷ್ಟೇ. ಯಾರಾದ್ರು ಲವರ್ಸ್ ಬಂದರು ಅಂತಂದರೆ ಅವರಿಗೆ ಹೇಳಿ ಮಾಡಿಸಿದಂಥ ಸ್ಪಾಟ್ಸ್. ಗಜಮ ಏನಂದೆ ವ್ಲಾಗೇ ಬೇಕಾ? ನಡಿ ಹೋಗೋಣ ಸೇತುವೆಗೆ. ಇನ್ನೇನು ಸುಮ್ಮನೆ ಅಲ್ಲಿ ವೇಸ್ಟ್ ಅನಿಸ್ತಾ ಹೊಡಿಬೋದಿತ್ತು. ಒಳ್ಳೆ ನೀವು ಹೋಗಕ್ಕೆ ರೆಡಿ ಇದ್ರೆ ಮಾತಾಡಬೇಕು, ಇಲ್ಲ ತೆಪ್ಪಗಿರ್ಬೇಕು. ಆ ಕಡೆ ಇಟ್ಕೊಂಡು ಬನ್ನಿ. ಓಕೆ, ಈಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೇತುವೆ ಇಟ್ಕೋಬೇಕಾದ್ರೆ ಒಂದು ಫೋಟೋ ತೆಗೆದು ಬಿಡ್ತೀನಿ. ಪಟ ಜನ ಬಂದ್ವಿ ಬ್ರಿಡ್ಜಿಗೆ. ಚೆನ್ನಾಗಿತ್ತು, ಬಟ್ ಬಿಸಿಲು ಅಂದ್ಬಿಟ್ಟು ಎಲ್ಲ ಆಸಮ್ ಆಗಿದೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹೋಗಿ ನೆನಪಿರಲಿಲ್ಲ. ಈ ಸತಿ ಹೋಗಿ ಸ್ವಲ್ಪ ಸ್ನ್ಯಾಪ್ ಹಾಕ್ಕೊಂಡು ವೀಡಿಯೋ ಮಾಡಿ ಫೋಟೋ ತೆಕ್ಕೊಂಡು ಬಂದ್ವಿ. ಚೆನ್ನಾಗಿದೆ, ವರ್ತ್. ಈಗ ಇಲ್ಲಿ ಬಂಕೆ ಅವ್ರಿಗೆ ಐಸ್ ಕ್ರೀಮ್ ಬೇಕಂತೆ ಹೇಳಿದ್ದೀನಿ. ಬಂದಮೇಲೆ ತಿಂದು ಹೋಗೋದಷ್ಟೆ. ಮಂಡಕ್ಕಿ ಬಂದಿದೆ. ಈಗ ಬ್ಯಾಟಿಂಗ್ ಮಾಡಿ ಶಾಪ್ ಹಿಂದೆನೇ ವಾಶ್ರೂಮ್ ಇದೆ ಅಂತ. ಸೊ ವಾಶ್ರೂಮ್ಗೆ ಹೋಗಿ ವಾಶ್ರೂಮ್ ಹೋಗಬೇಕು. ಕೋತಿ ನೋಡ್ತೀರಾ? ಎರಡು ಕಪಲ್ ಕೋತಿ. ಈಗ ಹೋಗ್ತಾ ಇದ್ವಿ. ಗಾಡಿ ತರಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಒಂದು ಜ್ಯೂಸ್ ಅಂತಿದ್ದೀನಿ, ಮಂಡಕ್ಕಿ ಮತ್ತು ಮಜ್ಜಿಗೆ, ಏನೋ ಅದು ಸೋಡಾ. ಸೊ ಅದರಿಂದ ವಾಶ್ರೂಮ್ ಇದೆ.
ಗಾಡಿ ಬಂತು. ಗೋಯಿಂಗ್ ಆನ್ ದ ಗಾಡಿ. ಸದ್ಯ ಇವಾಗ ಸೀಟು ಅಷ್ಟು ಬಿಸಿ ಇರಲ್ಲ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೊ ಮಚ್. ಸೊ ವಿ ಆರ್ ಗೋಯಿಂಗ್. ಫುಲ್ಲು ಜಂಗಲು. ಸೊ ನಿಜ ನನಗೆ ತುಂಬ ಖುಷಿ ಆಯಿತು. ಈ ಸೆಕೆಂಡ್ ಎಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದು ಸೆಕೆಂಡ್ ಟೈಮ್ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಬೋರ್ ಅಂತ ಅಂದ್ಕೊಂಡೆ. ಬಟ್ ನನಗೆ ಪೀಸ್ ಸಿಕ್ತು. ಮೇಯ್ನಾಗಿ ನೀರಿಂದ ಆ್ಯಂಡ್ ಬಿಗ್ ರೈಡ್, ಲಾಂಗ್ ರೈಡ್. ಯಾಕಂದರೆ ಅವಾಗಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮಿಂಗ್ಸು ವ್ಯತ್ಯಾಸ ಆಯಿತು. ಪರವಾಗಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಜಾಮ್ ರೈಡ್ ಅಂತ ಅಲ್ಲೇ ಪೋಸ್ ಇರೋದು. ಅದು ಒಳ್ಳೆ ಅಲ್ಲಿ ಕಚ್ಚಿದಂಗೆ ಅಲ್ಲಿ ಉಚ್ಚೆ ಮಾಡೋಂಗಿಲ್ಲ. ಇದೆಲ್ಲ ನೋಡಿದ್ದೀನಲ್ಲ ಇಷ್ಟ ಇದು. ಅಯ್ಯೋ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಕೆಳಗೆ ಬೀಳ್ತೈತಾ? ಕೆಳಗಲ್ಲ. ನಮಸ್ಕಾರ, ಪುನಃ ಬನ್ನಿ. ಇವತ್ತು ನೈಟ್ ಹೊರಟಿದ್ದೀವಿ ನಾವು. ಅವಾಗ ಸಿಗೋಣ. ನೋಡೋಣ ಮಧ್ಯದಲ್ಲಿ ಏನಾದ್ರು ಸಿಗ್ತೀನ ಅಂತ. ಬಟ್ ನೇಚರ್ ಈಸ್ ನೇಚರ್ ಒಂದು ನಿಜ. ಮುಂಚೆ ನನಗೇನು ಅನಿಸ್ತಿರ್ಲಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ನಿಜವಾಗ್ಲೂ ನೇಚರ್ ಬೇಕು. ಅದ್ರ ಅವಶ್ಯಕತೆ ತುಂಬ ಇತ್ತು. ಅದ್ರ ನೀರು ತುಂಬ ಇತ್ತು ನನಗೆ. ಸೊ ಈ ಒಂದು 3 ದಿನದಿಂದ, ಆದಷ್ಟು 3 ದಿನದಲ್ಲಿ ಕಂಪ್ಲೀಟ್ ಆಗಿಲ್ಲ, ಏನು ಒಂದು 15% ಆಯ್ತು ಅಷ್ಟೇ. 4 ಡೇಸ್ ಇದ್ರೂ ವೇಸ್ಟ್ ಆಯಿತು. ಒಂದು 15%. ಓಕೆ. ಸೊ ಸಾಕು, ಪರವಾಗಿಲ್ಲ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಯಾರಿಗೆ ಕಾಲು ಬಿಟ್ಟು ಯಾರನ್ನ ರಿಕ್ವೆಸ್ಟ್ ಮಾಡಿ ಏನು ಪ್ರಯೋಜನ? ಅಷ್ಟೇ, ಅವ್ರ ಮನಸ್ಸಿಗೆ ಬಂದಾಗಲೇ ಕರ್ಕೊಂಡು ಹೋಗೋದು. ಸೊ ಓಕೆ. ನಾವು ಇವಾಗ ಎಕ್ಸಿಟ್ ಆಗ್ತಾ ಇದ್ವಿ. ಮತ್ತೆ ಸಿಗೋಣ. ಓಕೆ. ನೀವು ನೋಡಿ ಮನೆಗಳು ಏನು ಬ್ಯೂಟಿಫುಲ್ ಆಗಿರ್ತವೆ. ಸಿಂಪಲ್ ಆಗಿ ತಣ್ಣಗಿರುತ್ತೆ. ಹಂಚಿನ ಮನೆ ಅಲ್ವಾ? ಹಂಚಿನ ಮನೆ ಹಾಕಿದ್ರೆ ಬಿಲ್ಡಿಂಗ್ ಥರ ಕಟ್ಕೊಂಡು ಮಾತ್ರ ಮರೆಯಲ್ಲ. ಹಂಚು ಇದ್ದೇ ಇರುತ್ತೆ ಮನೆಗಳಿಗೆ. ಅಜ್ಜಿ ಬೇರೆ ಹೋಗ್ತಾ ಇದೆ ಮುದ್ದೆ ಊಟ ಮಾಡೋಕ್ಕೆ. ಹಾಂ, ಮುದ್ದೆ ಇಲ್ಲ ಅಂತೆ. ಮುದ್ದೆ ಏನು ಬೇಡ ಇವಾಗ. ಏನಕ್ಕೆ? ಆರಾಮಾಗಿ ಹೋಗಿ. ಯಾಕೆ?